ದರ್ಶನ್ಗೆ ಯಾವುದೇ ವಿಶೇಷ ಸೌಕರ್ಯವನ್ನು ನೀಡಿಕೊಡುವುದು ಅಂತ ಹೇಳಿ ವಕೀಲ ಅಮೃತೇಶ್ ಒಂದು ಕಡೆ ಕಾರಾಗೃಹದ ಐಜಿಗೆನೇ ನೇರವಾಗಿ ಈ ಪತ್ರವನ್ನು ಬರೆದುಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಟ ಅಂತನೋ ಏನೋ ಫೇಮಸ್ ಪರ್ಸ್ನಾಲಿಟಿ ಅಂತನೋ ಸ್ಟಾರ್ ಅಂತನೋ ಏನೇ ಇರಲಿ ಸ್ವಾಮಿ, ಜೈಲು ಊಟನೇ ಕೊಡಬೇಕೇ ವಿನಃ ಮನೆ ಊಟ ಕೊಡೋಕ್ಕೆ ಬರಲ್ಲ. ಒಂದು ಕಡೆ ದರ್ಶನ್ನು ಜೈಲಲ್ಲಿ ಮನೆ ಊಟಕ್ಕೋಸ್ಕರ ಹಂಬಲಿಸ್ತಾ ಇರೋದು, ಸಾಕಷ್ಟು ಕಾನೂನು ಪ್ರಯತ್ನಗಳನ್ನು ಕೂಡ ಮಾಡ್ತಿರೋದು ಗೊತ್ತೇ ಇದೆ. ಇದರ ಮಧ್ಯೆನೇ ಅಮೃತೇಶ್ ಎನ್ನುವ ವಕೀಲರು ಏನು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೂ ಇವರಿಗೆ ಮನೆ ಊಟ ಕೊಡೋದು ಬೇಕಾಗಿಲ್ಲ. ಏನು VIP ನ, MLA ನ, MP ನ, MLC ನ, ಏನು ದರ್ಶನ್ನು ಸಾಂವಿಧಾನಿಕಬದ್ಧವಾಗಿ ವಿಧಿದ್ವಾರ ಸ್ಥಾಪಿತವಾದಂಥ ಯಾವುದೇ ಹುದ್ದೆಯಲ್ಲಿ ಈ ವ್ಯಕ್ತಿ ಇಲ್ಲ. ಇವತ್ತಿಗೆ ಏನು ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಮನುಷ್ಯನ, ಜನಗಳಿಂದ ಆಯ್ಕೆಯಾಗಿರೋ ಅದೂ ಅಲ್ಲ, ನಟ, ಒಬ್ಬ ನಟ ಅಷ್ಟೇ. ಅಷ್ಟಕ್ಕೆ ನೋಡಿದ್ರೆ ಸಾಕಾಗಿದೆ. ಸೊ VIP ಸ್ಟೇಟಸ್ ಹೊಂದಿರತಕ್ಕಂಥ ಯಾವುದೋ ರಾಜಕಾರಣಿ ಕೂಡ ಅಲ್ಲ ಈ ಮನುಷ್ಯ. ಕಾನೂನಲ್ಲಿ ಈ ದರ್ಶನ್ ಏನು ಅಂತ ಹೇಳಿದ್ರೆ ಇವತ್ತಿಗೆ ಒಬ್ಬ ಆರೋಪಿ, ಒಂದು ಕೊಲೆ ಆರೋಪವನ್ನು ಹೊತ್ಕೊಂಡು ಬಂದು ಜೈಲು ಸೇರಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ವಿಶೇಷ ಪ್ರಭಾವಗಳು ಬೇಡ. ಇದಾದರೆ ಒಂದು ಕೆಟ್ಟ ಸಂಸ್ಕೃತಿಗೆ ನಾವು ನಾಂದಿ ಹಾಡದಂತಾಗುತ್ತೆ. ತುಂಬ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ವಿಶೇಷ ಸೌಲಭ್ಯಗಳು ದರ್ಶನ್ಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಮೃತೇಶ್ ಅವರು ಪತ್ರವನ್ನು ಬರೆದಿದ್ದಾರೆ ಕಾರಾಗೃಹ ಇಲಾಖೆಯ ಐಜಿಗೆ.